ಬೀದಿಗೆ ಬಂತು ಚೈತ್ರ ಕುಂದಾಪುರ ಅಪ್ಪ ಮಗಳ ಫೈಟ್. ಬಿಗ್ ಬಾಸ್ ನಲ್ಲೂ ಜಗಳ, ಅಪ್ಪನ ಜೊತೆಗೂ ಕೂಡ ಚೈತ್ರ ಜಗಳ. ಬೀದಿಗೆ ಬಂತು ಚೈತ್ರ ಕುಂದಾಪುರ ಅಪ್ಪ ಮಗಳ ಫೈಟ್. ಬಿಗ್ ಬಾಸ್ ನಲ್ಲೂ ಜಗಳ, ಅಪ್ಪನ ಜೊತೆಗೂ ಕೂಡ ಚೈತ್ರ ಜಗಳ. ಅಪ್ಪನ ಜೊತೆ ಚೈತ್ರ ಕುಂದಾಪುರ ಜಗಳವಾಡಿದ್ಯಾಕೆ? ಚೈತ್ರ ಬಗ್ಗೆ ಅಪ್ಪ ಬಾಲಕೃಷ್ಣ ಸ್ಫೋಟಕ ಬಾಂಬ್. ಚೈತ್ರ ಕುಂದಾಪುರ ಇಂಥ ಕೆಲಸವನ್ನ ಮಾಡಿಬಿಟ್ರ? ಮಗಳು ಮಾಡಿದಂತಹ ಘನಂದಾರಿ ಕೆಲಸದ ಬಗ್ಗೆ ಅಪ್ಪ ವರ್ಣನೆ ಕೂಡ ಮಾಡಿದ್ದಾರೆ. ಅಪ್ಪನ ಹೇಳಿಕೆಗೆ ಮಗಳು ಚೈತ್ರ ಕುಂದಾಪುರ ಹೇಳಿದ್ದೇನ್ ಗೊತ್ತಾ? ಫ್ರೀಡಂ ಟಿವಿಯಲ್ಲಿ ಚೈತ್ರ ಬಗೆಗಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ. ಎಸ್ ವೀಕ್ಷಕರೇ, ಚೈತ್ರ ಕುಂದಾಪುರ ಈ ಹಿಂದೆಯೂ ಕೂಡ ವಿವಾದಗಳಿಂದಲೇ ಜನಪ್ರಿಯತೆಯನ್ನ ಹೊಂದಿದ್ದಂತಹ ಒಂದು ವ್ಯಕ್ತಿ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಕಾಲಕ್ಕೆದುರುಕೊಂಡು ಜಗಳಕ್ಕೆ ಹೋಗ್ತಾ ಇದ್ದಂತಹ ಚೈತ್ರ ಕುಂದಾಪುರ ಈಗ ಒಂದೆರಡು ದಿನಗಳ ಹಿಂದೆ ಮದುವೆಯನ್ನ ಆಗಿದ್ಲು. ಆಕೆಯ ಜೀವನ ಇನ್ನೇನು ಶುರುವಾಗಬೇಕು, ಆನಂದದಿಂದ ಶುರುವಾಗಬೇಕು. ಆದ್ರೆ ಚೈತ್ರ ಅಪ್ಪ ಬಾಲಕೃಷ್ಣ ಒಂದು ದೊಡ್ಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಚೈತ್ರ ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಬೇಲ್ನ ಮೂಲಕ ಈಗ ಹೊರಗಡೆ ಇದ್ದಾರೆ. ಚೈತ್ರ ಆ ಒಂದು ಕೇಸ್ನಲ್ಲಿ ಜೈಲಿಗೆ ಕೂಡ ಹೋಗಿ ಬಂದಿದ್ರು. ಚೈತ್ರ ಕುಂದಾಪುರ ವಿರುದ್ಧ ಹರಿಹಾಯ್ದಂತಹ ಅಪ್ಪ ಬಾಲಕೃಷ್ಣ ನಾಯ್ಕ್ ಚೈತ್ರ ಮದುವೆಯನ್ನ ಒಪ್ಪದೇ ಇಲ್ಲ ಅಂತ ಹೇಳಿದ್ದಾರೆ ಬಾಲಕೃಷ್ಣ. ಚೈತ್ರ ಕುಂದಾಪುರ ವಿರುದ್ಧ ಹರಿಹಾಯ್ದಂತ ಅಪ್ಪ ಬಾಲಕೃಷ್ಣ ನಾಯಕ್ ಚೈತ್ರ ಮದುವೆಯನ್ನ ಒಪ್ಪೋದೇ ಇಲ್ಲ ಅಂತ ಹೇಳಿರುವಂತಹ ಬಾಲಕೃಷ್ಣ. ಚೈತ್ರ ಹಾಗೂ ಆಕೆಯ ಗಂಡ ಇಬ್ರು ಕೂಡ ಕಳ್ಳರು ಅಂತ ಹೇಳಿರುವಂತಹ ಅಪ್ಪ. 12 ವರ್ಷದಿಂದ ಅವನು ಕಳ್ಳ, ಇವಳು ಕಳ್ಳಿ. ಅಮ್ಮ ಮಗಳು ಸೇರಿ ಬೀದಿಯಿಂದ ನನ್ನ ಹೊರ ಹಾಕಿದ್ರು. ಚೈತ್ರ ಕುಂದಾಪುರ ಇಡೀ ದೇಶಕ್ಕೆ ಮಾರಕ. ಎಸ್ ವೀಕ್ಷಕರೇ, ಅವರ ತಂದೆ ಹೇಳಿರುವಂತಹ ಮಾತು, ಚೈತ್ರ ಕುಂದಾಪುರ ಅವರ ತಂದೆ ಹೇಳಿರುವಂತಹ ಮಾತು, ಚೈತ್ರ ಕುಂದಾಪುರ ಇಡೀ ದೇಶಕ್ಕೆ ಮಾರಕ. ತಂದೆಯಿಂದಲೇ ಮಗಳ ಗನಂಧಾರಿ ಕೆಲಸದ ವರ್ಣನೆಯನ್ನ ನೋಡಬೇಕು. ಯಾರದ್ದೋ ತಲೆ ಹಿಡಿದು ತಂದಂತಹ ದುಡ್ಡು ನನಗೆ ಬೇಡ. ಮಗಳು 50,000 ಕಷ್ಟಪಟ್ಟು ದುಡಿದ್ರು ನನಗದು ಸಾಕು. ಒಂದು ತುತ್ತು ಅನ್ನ ಹಾಕುವ ಯೋಗ್ಯತೆ ಅವಳಿಗಿಲ್ಲ. ಅವಳಿಗೆ ಅಂತಂದು ಚೈತ್ರ ಕುಂದಾಪುರ ಅವರಿಗೆ ಇಲ್ಲ ಅಂತ ಹೇಳಿ ಅವರ ತಂದೆ ಹೇಳ್ತಾ ಇರೋದು. ಚೈತ್ರ ಕೆಲಸಗಳ ಬಗ್ಗೆ ತಂದೆ ಬಾಲಕೃಷ್ಣ ನಾಯಕ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ನಾಚಿಕೆ ಆಗ್ಬೇಕು. ಈಗ ಈ ಮಾತನ್ನ ಹೇಳ್ತೀನಿ ಚೈತ್ರ ಕುಂದಾಪುರ ಅವರಿಗೆ. ಹೆತ್ತ ಅಪ್ಪ ಅಮ್ಮನನ್ನ ಯಾವತ್ತೂ ನೋಯಿಸಬಾರದು. ನೀವು ಹೇಗೆ ಪ್ರಸಿದ್ಧಿಯನ್ನ ಪಡೆದಿರ್ತೀರೋ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಅನುಕರಣೆ ಮಾಡ್ತಾ ಇರ್ತಾರೆ. ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಅದೇ ತರ ಭಾಷಣವನ್ನ ಮಾಡಬೇಕು, ಚೈತ್ರ ಕುಂದಾಪುರ ಅವರ ತರನೇ ನಾನು ಮಾತನಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ನಿಮ್ಮ ಅಪ್ಪನಿಗೆ ನೋವು ಮಾಡಿರುವಂತಹ ಕಾರಣ
ಈಗ ಅವ್ರು ಯಾರು ನಿಮ್ಮನ್ನ ಕ್ಷಮಿಸೋದಿಲ್ಲ. ನಿನ್ನೆ ಮೊನ್ನೆ ಅಷ್ಟೇ ಮದುವೆಯಾಗಿದ್ದಂತಹ ಚೈತ್ರಾ ಕುಂದಾಪುರ್ಗೆ ಇದೊಂದು ದೊಡ್ಡ ಆಘಾತಕಾರಿ ನ್ಯೂಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಯಿಂದ ಟಿಕೆಟ್ ಕೊಡಿಸೋದಾಗಿ 7 ಕೋಟಿ ವಂಚನೆ ಮಾಡಿರುವಂತಹ ಆರೋಪದಡಿ ಆಕೆ ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಜಗಳವಾಡ್ತಾ ಇದ್ರು. ಈಗ ಚೈತ್ರಾ ಕುಂದಾಪುರ್ ಅವರ ತಂದೆ ಹೇಳಿರುವಂತಹ ಹೇಳಿಕೆ ನಿಜಕ್ಕೂ ಕೂಡ ಇದು ದೊಡ್ಡ ಸ್ಫೋಟಕ ಬಾಂಬ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.